ಎಲ್ಲ ರೈತರಿಗೆ ಎಚ್ಚರಿಕೆ. ಈ ಒಂದು ಮುಂಗಾರಿನ ಮಳೆಯಲ್ಲಿ ಯಾರೂ ಸಹ ಈ ಒಂದು ಬೆಳೆಗಳನ್ನು ಬೆಳೆಯಬಾರದಾಗಿರುತ್ತೆ. ಬೆಳೆದ್ರೆ ನಷ್ಟ ಆಗುತ್ತೆ ಅಂತ ಹೇಳಿ ಇದೀಗ ಹವಾಮಾನ ಇಲಾಖೆ ಕಡೆಯಿಂದ ಮಾಹಿತಿಯನ್ನು ತಿಳಿಸಲಾಗಿದೆ. ಸೊ ಹಾಗಿದ್ರೆ ಈ ಒಂದು ಮುಂಗಾರಿನಲ್ಲಿ ಯಾವ ಬೆಳೆಯನ್ನು ಬೆಳಿಬೇಕು, ಯಾವ ಬೆಳೆಯನ್ನು ಬೆಳೆಯಬಾರದು, ಸಂಪೂರ್ಣ ಮಾಹಿತಿ ನಮ್ಮ ಚಾನಲಲ್ಲಿ ಸಿಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸೊ ಈಗ ನಾವು ಇನ್ಫಾರ್ಮೇಷನ್ನ ತಿಳ್ಕೊತಾ ಹೋಗೋಣ. ಹೌದು, ರೈತರಿಗೆ ಎಚ್ಚರಿಕೆ. ಈ ಬೆಳೆಯನ್ನು ಬೆಳೆದ್ರೆ ನಷ್ಟ ಗ್ಯಾರಂಟಿ ಅಂತ ಹೇಳಿ ಹವಾಮಾನ ಇಲಾಖೆ ಕಡೆಯಿಂದ ಮಾಹಿತಿಯನ್ನು ತಿಳಿಸಲಾಗಿದೆ. ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಬಂದ್ಬಿಟ್ಟು ಎಲ್ ನೀನೋ. ಹೌದು, ಎಲ್ ನೀನೋ ಮೂಲಕ ಬರಗಾಲ ಆದರೆ ಈ ಮುಂಗಾರಿನಲ್ಲಿ ಆವರಿಸಿರ್ತಕ್ಕಂಥದ್ದು. ಸೊ ಆ ಕಾರಣದಿಂದಾಗಿ ನೀವು ಈಗ ಈ ಒಂದು ಬೆಳೆಗಳನ್ನು ಬೆಳೆಯಬಹುದಾಗಿರುತ್ತೆ. ಈಗ ಮಳೆಗಾಲದಲ್ಲಿ ಯಾವ ರೀತಿ ಆಗಿದೆ ಅಂತಂದರೆ, ಈ ಒಂದು ಮುಂಗಾರಿನ ಮಳೆಯಲ್ಲಿ ಸರಿಯಾದ ಸಮಯಕ್ಕೆ ಮಳೆ ಬರೋದಿಲ್ಲ. ಸೊ ನಿಮಗೆ ಮುಂಚಿತವಾಗ್ಲೇ ನಾನೊಂದು ವಿಡಿಯೋವನ್ನು ಮಾಡಿ ತಿಳಿಸಿದ್ದೆ. ಏನು ಅಂತಂದ್ರೆ, ಈ ವರ್ಷದ ಮುಂಗಾರು ತುಂಬ ಬಿಸಿಲಿನ ಮುಂಗಾರು ಆಗಿರುತ್ತೆ ಅಂತ ಹೇಳಿ, ಅಂತಂದರೆ ಒಣ ಮುಂಗಾರು ಅಂತ ಹೇಳಿ ಈ ಹಿಂದೆನೇ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ವಿ. ಸೊ ಅದೇ ರೀತಿ ಇದೀಗ ರೈತರಿಗೆ ಕಂಗಾಲಾಗಿರ್ತಕ್ಕಂಥದ್ದು. ಸೊ ಹಾಗಿದ್ರೆ ಯಾವ ಬೆಳೆಯನ್ನು ಬೆಳೆಯಬಾರದು ಅಂತಂದರೆ, ಭತ್ತ ಮತ್ತು ಮೆಕ್ಕೆಜೋಳ ಈ ಒಂದು ಬೆಳೆಗಳು ಬೇಡ, ಪರ್ಯಾಯ ಬೆಳೆಗಳತ್ತ ಮುಖ ಮಾಡಿ ಅಂತ ಹೇಳಿ ಇದೀಗ ಹವಾಮಾನ ಇಲಾಖೆ ಕಡೆಯಿಂದ ರೈತರಿಗೆ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಹೌದು, ಪರ್ಯಾಯ ಬೆಳೆಗಳನ್ನು ನೀವು ಬೆಳೆ ಅಂತಂದರೆ ಕೃಷಿಯನ್ನು ಮಾಡಬೇಕಾಗಿರುತ್ತೆ. ಭತ್ತ ಮತ್ತು ಮೆಕ್ಕೆಜೋಳ ಬೇಡ, ಅದಕ್ಕೆ ತುಂಬ ನೀರಿನ ಅವಶ್ಯಕತೆ ಇರುತ್ತೆ. ಈಗ ಈ ಒಂದು ಮುಂಗಾರಿನಲ್ಲಿ ಹೆಚ್ಚಿನ ಮಳೆ ಆಗೋದಿಲ್ಲ, ಬರಗಾಲ ಸೃಷ್ಟಿಯಾಗ್ತಕ್ಕಂಥ ಸಾಧ್ಯತೆಗಳಿವೆ ಅಂತ ಹೇಳಿ ಇದೀಗ ಹವಾಮಾನ ಇಲಾಖೆ ಕಡೆಯಿಂದ ಎಚ್ಚರಿಕೆಯನ್ನು ನೀಡಲಾಗಿದೆ. ನೀವು ಸೂರ್ಯಕಾಂತಿ ಬೆಳೆಯನ್ನು ಬೆಳೆದು ಸಹ ಹೆಚ್ಚಿನ ಲಾಭವನ್ನು ಕಾಣ್ಬೋದಾಗಿರುತ್ತೆ. ಸೊ ಇದು ರೈತರಿಗೆ ಹವಾಮಾನ ಇಲಾಖೆ ಕೊಟ್ಟಿರ್ತಕ್ಕಂತಹ ಎಚ್ಚರಿಕೆ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.